ಪರಮ ಪವಿತ್ರವಾದಂತಹ ಮಂತ್ರಾಲಯ ಸುಕ್ಷೇತ್ರದಲ್ಲಿ ಬೃಂದಾವನಸ್ಥರಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುಸ್ವಾಮಿಯವರ ದಿವ್ಯ ಸನ್ನಿಧಾನದಲ್ಲಿ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅಘನಾಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದಂಥ ಚರಣದ್ವಯಗಳಲ್ಲಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಸ್ವಾಗತದ ನುಡಿಗಳು ಸಂಕ್ಷಿಪ್ತವಾಗಿ ಹೇಳ್ತೀನಿ. ದಾಸವರೇಣ್ಯರು ಹೇಳಿದ್ದಾರೆ, ದೊರಕಿತಲ್ಲ ನನಗೊಂದು ರತನ ದೊರಕಿತಲ್ಲ ಅಂತ ಹೇಳಿ. ಅಂಥ ಒಂದು ರತನವನ್ನು ನಮಗೆ ದಯಪಾಲಿಸಿದಂಥ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಿಮ್ಮೆಲ್ಲರ ಕರತಾಳಗಳಿಂದ ಪ್ರಪ್ರಥಮವಾಗಿ ಆ ದಿವ್ಯ ಸನ್ನಿಧಾನದಲ್ಲಿ ಸ್ಥಿರವಾಗಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಹೇಳಲೇಬೇಕಾದಂತಹ ಇಂಥ ರತ್ನವನ್ನು ನಮ್ಮ ಶ್ರೀಮಠಕ್ಕೆ ದಾರಿ ಎಳೆದುಕೊಟ್ಟಂತಹ ಶ್ರೀಪಾದಂಗಳವರ ಪೂರ್ವಾಶ್ರಮದ ಮಾತಾಪಿತಗಳಿಗೆ ನಾವೆಲ್ಲರೂ ಚಿರಋಣ ಹಾಕಿದ್ದೀವಿ. ಆ ಮಾತಾಪಿತಗಳಿಗೆ ಸ್ಥಿರವಾಗಿ ನಾನು ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಪಾದಂಗಳವರು ಈ ವೇದಾಂತ ಸಾಮ್ರಾಜ್ಯದಲ್ಲಿ ಅಧಿಷ್ಠರಾಗಿ 13 ವರ್ಷಗಳ ತುಂಬಿ 14ನೇ ವರ್ಷದಲ್ಲಿ ಬಂದಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡಿ ಇವತ್ತು ವಿಶ್ವದಲ್ಲಿ ಒಂದು ಪವಿತ್ರವಾದಂಥ ಸ್ಥಾನವನ್ನು ಪಡೆದಿದ್ದಾರೆ. ಅಂಥ ಶ್ರೀಪಾದಂಗಳವರ 14ನೇ ವರ್ಷದ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕೋತ್ಸವ ಬದಲಿ ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸಲು ದಯಮಾಡಿದಂತಹ ಶ್ರೀಪಾದಂಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಪಾದಪದ್ಮಗಳಿಗೆ ಸುಸ್ವಾಗತ ಸುಮಾಂಜಲಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೆಸರಿನಿಂದ ಸ್ವಾಗತವನ್ನು ಹೇಳುತ್ತಾ ಹರಿ ಓಂ ತತ್ತ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.